ಯಾವಡ್ರ ಬುಜ್ಜಿ ಮಮ್ಮಲ್ಲಿ ಹಾಕೋಬೇಡ, ಯಾವಡ್ರ ಬುಜ್ಜಿ ಮಮ್ಮಲ್ಲಿ ಹಾಕೋಬೇಡ. ಮಂಚೇನಹಳ್ಳಿ ಅವರು ನನ್ನ ಎಲೆಕ್ಷನ್ ನಲ್ಲಿ 1ನೇ ಬಟನ್ ಒತ್ತಿ 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 ಗೆಲ್ಸಿದ್ರಿ. ನಾನು ಗೆದ್ದ ಮೇಲೆ ಈ ಬಸ್ ಸ್ಟಾಪ್ 2 ಕೋಟಿ ತಂದಿದ್ದೀನಿ, ಕೆಲಸ ಸ್ಟಾರ್ಟ್ ಆಗುತ್ತೆ. ನಾಗರಬಾವಿ ರೋಡ್ಗೆ 4 ಕೋಟಿ ಹಾಕಿದ್ದೀನಿ, ಕೆಲಸ ಸ್ಟಾರ್ಟ್ ಆಗುತ್ತೆ. 30ಕ್ಕೂ ಹೆಚ್ಚು ಹಳ್ಳಿಗೆ ವಾಟರ್ ಫಿಲ್ಟರ್ ಸ್ಯಾಂಕ್ಷನ್ ಮಾಡಿದ್ರಿ, ಕೆಲಸ ಸ್ಟಾರ್ಟ್ ಆಗುತ್ತೆ. ತಾಲೂಕ್ ಕಚೇರಿಗೆ 15 ಕೋಟಿ ತಂದಿದ್ರಿ, ಕೆಲಸ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಮಗೋರೆ ಸೈಜಾಗೆ ಇದೆ. ಬಿಜೆಪಿ ಅವ್ರು ಕೇಳ್ತಾರೆ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ ಅಂತ. ಗೃಹಲಕ್ಷ್ಮಿಲ 2000 వస్తాందా ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಲೇ 2000 ಕೊಡ್ತಿರೋದು ನಮ್ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ఆడోళ్ళు బస్సులో ఫ్రీ 2000కి నొమలేస్తే ఎట్లా? ಕರೆಂಟ್ 200 ಯೂನಿಟ್ ಫ್ರೀ. ಇವತ್ತು ಗೃಹಲಕ್ಷ್ಮಿಯಲ್ಲಿ ಬಂದಿರೋ ದುಡ್ಡಿಂದ ಒಂದು ತಾಯಿ ಓದಿಸಿ ಮೊನ್ನೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂತು ಹುಡುಗಂದು. ಇದಾಯ್ತು. ನಾನು ಗೆದ್ದ ಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ತಾಯಿಗೆ ನನ್ನ ಅಕ್ಕ ತಂಗಿಗೆ ಅರಿಶಿನ ಕುಂಕುಮ ಮನೆ ಮನೆಗೂ ಕೊಟ್ಟೆ. 20,000 ಸರ್ಕಾರಿ ಶಾಲೆ ಮಕ್ಕಳಿಗೆ ಗಣೇಶ ಹಬ್ಬಕ್ಕೆ ಬಟ್ಟೆ ಕೊಟ್ಟೆ. 5,000 ಜನ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಶಿವರಾತ್ರಿಗೆ ಬಟ್ಟೆ ಕೊಡಿಸ್ದೆ. ನಿಮ್ಮೂರು ಸ್ಕೂಲಲ್ಲಿ ಓದ್ತಾ ಇರೋ 10th ಓದ್ತಿರೋ ಮಕ್ಕಳಿಗೆ 1,000 ಸ್ಕಾಲರ್ಶಿಪ್ ಕೊಟ್ಟೆ. ಆಟೋ ಡ್ರೈವರ್ ಮಕ್ಕಳಿಗೆ 5,000 ಕೊಟ್ಟೆ. ఇదంతా ఏమన్నా దుడ్డు చాలా అయింది. ఎమ్మెల్యే గంటొప్పలు దుడ్డు ఉందిరా అనుకునేశారు. నాకు అప్పులుండాయమ్మో. పిల్లోళ్ళకి వాళ్ళ బట్టలు కుట్టిసి తెలిస్తేమే నా తమ్ముళ్ళు నా చెల్లెలకి బట్టలు ఇప్పించిండది నేను. అంగన్వాడీ పిల్లోళ్ళు ఏం ఓటేస్తారు వాళ్ళు. పోనీ ఉదయం ఇంకా ఉంటే యాల్సేలే. నేను పొద్దు 12 ఊర్లు తిరిగిన్నాను. ఇంటింటికి పోయి ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕೇಳಿದ್ದೀನಿ. ಮಂಚನಹಳ್ಳಿ ಪ್ರತಿ ವಾರ್ಡ್ಗೂ ನಿಮ್ಮ ಮನೆ ಹೊಸ್ತಿಲ ಹತ್ರ ನಿಂತ್ಕೊಂಡು ಬೆಳಗ್ಗೆ 6 ಗಂಟೆಗೆ ಬಂದು ನಿಮ್ ಕಷ್ಟ ಕೇಳ್ತೀನಿ. ಇವಾಗ ನಮ್ ಸರ್ಕಾರ ಬರುತ್ತೆ, ತಿಂಗಳಿಗೆ ವರ್ಷಕ್ಕೆ 1 ಲಕ್ಷ 8,300 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ನಾವ್ 2,000 ಮಾತು ಕೊಟ್ಟಂಗೆ ಕೊಟ್ಟಿದ್ದೀವಿ. ಎಲ್ರಿಗೂ ಅನುಕೂಲ ಆಗಿದೆ. ಬಸ್ಸಲ್ಲಿ ಫ್ರೀ. 500-600 ರೂಪಾಯಿ ಖರ್ಚು ಬರೋದು. పశువు కుంకుమిచ్చే కూతురింటికి పదామంటే 100 రూపాయలు. కొడుకు తిట్టే అని కూతురింటికి పదామంటే కాస్ట్లు ఇచ్చేదో అలిగిపోకుండా ఆడే ఉండాల్సిందే. ఇప్పుడు కొడుకు తిడితే కూతురింటికి పో, కూతురు తిడితే కొడుకింటికి పో. వాళ్ళిద్దరూ తిడితే రా బళాపుల ఇల్లు సాక్కుంటాను రా. సార్ 52 ಜನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ನನ್ ಗೆದ್ದ ಮೇಲೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. 10 ತಿಂಗಳಿಗೆ ಇಷ್ಟು ಅನುದಾನ ತಂದಿದ್ರೆ